ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಸಿಂಪಲ್ಲಾಗಿರುವಂತಹ ಹೆಲ್ದಿಯಾಗಿರುವಂಥ ಆರೋಗ್ಯಕರವಾದಂಥ ರಾಗಿ ಮತ್ತು ಶಾವಿಗೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಮಾಡೋದು ತುಂಬ ಸುಲಭ ಮತ್ತು ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಮತ್ತು ಇದನ್ನೇ ಮಾಡೋದಕ್ಕೆ ತುಂಬ ಟೈಮ್ ಏನು ಬೇಕಾಗೋದಿಲ್ಲ. ಒಂದು ಸರಿ ಮುದ್ದೆನ ಮಾಡಿಟ್ಕೊಂಡ್ಬಿಟ್ರೆ ಆಯಿತು. ಎಲ್ಲರಿಗೂ ಬೇಗದಾಗ ಒತ್ತಿ ಕೊಡೋದು ಅಷ್ಟೇ. ತುಂಬ ಸುಲಭವಾದಂಥ ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಸೊ ಈಗ ನಾನು ಇಲ್ಲಿ ಇದು ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಲ್ವ, 3 ಗ್ಲಾಸಷ್ಟು ಈ ಲೋಟದಲ್ಲಿ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಕುದಿಯೋಕ್ಕೆ ಇಟ್ಟಿದ್ದೀನಿ. ನೀರು ಕುದಿ ಬಂದಮೇಲೆ ಅದೇ ಲೋಟದಲ್ಲಿರೋಂಥ ಪಾವಲ್ಲಿ 2.5 ಗ್ಲಾಸಷ್ಟು ರಾಗಿ ಹಸಿ ಹಿಟ್ಟನ್ನ ಹಾಕ್ಕೊಂಡು ಸೇಮ್ ಮುದ್ದೆ ಮಾಡ್ತೀವಲ್ಲ ಅದೇ ಪ್ರೊಸೀಜರಲ್ಲೇ ನಾನು ಹಿಟ್ಟನ್ನು ನಾದ್ಬಿಟ್ಟು ಬೇಯಕ್ಕೆ ಇಡ್ತೀನಿ. ಸೊ ನೋಡ್ತಾ ಇರ್ಬೋದು, ಚೆನ್ನಾಗಿ ಬೇಯಬೇಕು. ಇಲ್ಲಿ ಬೆಂದರೆ ಮುಗ್ದೋಯ್ತು, ಇನ್ನೇನು ಇಲ್ಲ. ಶಾವಿಗೆನ ಒತ್ಕೊಂಡು ಕಾಯಿ ಹಾಲು ಹಾಕ್ಕೊಂಡು ತಿನ್ಬೋದು. ಸೊ ಈಗ ಇದನ್ನ ಮುದ್ದೆನ ಯಾವ ರೀತಿ ಮಾಡ್ತೇವಲ್ಲ ಅದೇ ರೀತಿಯಲ್ಲಿ ಮಾಡಬೇಕು. ಬಟ್ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಹಿಟ್ಟನ್ನು ಕಡಿಮೆ ಹಾಕ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ. ಶಾವಿಗೆನ ಸ್ವಲ್ಪ ಒತ್ತೋಕ್ಕೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈಗ ನಾನು ಅದನ್ನ ಮುದ್ದೆನ ಬೇಯಕ್ಕೆ ಇಟ್ಬಿಟ್ಟು ಇಲ್ಲಿ ಕಾಯಿ ಹಾಲನ್ನ ಮಾಡ್ತಾಯಿದ್ದೀನಿ. ಕಾಯಿ ಹಾಲು ಮಾಡೋದಕ್ಕೆ ಆದಷ್ಟು ಹಸಿ ಕಾಯಿನ ಅಂದರೆ ಫ್ರೆಶ್ ಆಗಿರೋ ಕಾಯಿನ ತೊಗೊಂಡ್ರೆ ಹಾಲು ಚೆನ್ನಾಗಿ ಜಾಸ್ತಿ ಬರುತ್ತೆ. ಈಗ ನಾನು ಕಾಯಿನೆಲ್ಲ ತುರಿದಿರೋದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು 1-2 ಏಲಕ್ಕಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಂಡು ಹಾಲನ್ನ ತೊಗೊತಾ ಇದ್ದೀನಿ. 1-2 ಸರಿ ನಾವು ಇದನ್ನ ರುಬ್ಕೊಂಡು ಹಾಲನ್ನ ತಕ್ಕೋಬೇಕು. ಅಂದರೆ ಜಾಸ್ತಿ ಹಾಲು ಬೇಕು ಅಂದರೆ ಹಂಗೆ ಮಾಡಬೇಕು. 1-2-3 ಸತಿನಾದರೂ ರುಬ್ಬಬೇಕು, ಆವಾಗ ಕಾಯಿ ಹಾಲು ಜಾಸ್ತಿ ಬರುತ್ತೆ. ಸೊ ಸ್ವಲ್ಪ ಚೂರೇ ನೀರನ್ನು ಹಾಕಿಬಿಟ್ಟು ರುಬ್ಬಿ ನೋಡಿ, ಇಷ್ಟು ಒಂದು ಕಾಯಲ್ಲಿ ಇಷ್ಟೊಂದು ಹಾಲು ಬಂತು. ಈಗ ನಾನು ಬೆಲ್ಲನ ಕರಗ್ಸೋಕ್ಕಿಟ್ಟಿದ್ನಲ್ವ ಅದು ಕರಗಿದ ಮೇಲೆ ಅದು ತಕ್ಷಣವೇ ಕುದಿಯೋದು ಹಾಕೋದ್ಕಿಂತ 1-2 ನಿಮಿಷ 3 ನಿಮಿಷ ಬಿಟ್ಬಿಟ್ಟು ಆಮೇಲೆ ನಾವು ಕಾಯಿ ಹಾಲಿಗೆ ಈ ಕರಗಿರೋ ಬೆಲ್ಲದ ನೀರನ್ನು ಹಾಕ್ಕೊಂಡ್ರೆ ಕಾಯಿ ಹಾಲು ರೆಡಿಯಾಗಿರುತ್ತೆ. ನೋಡ್ತಾ ಇರ್ಬೋದು, ಜಾಸ್ತಿ ಸಿಹಿನೂ ಬೇಡ, ಅದು ಕಡಿಮೆ ಸಿಹಿನೂ ಬೇಡ, ಮೀಡಿಯಮ್ ಆಗಿರೋ ಥರ ಕಾಯಿ ಹಾಲನ್ನ ಮಾಡಿಕೊಂಡ್ರೆ ಇದ್ರ ಜೊತೆ ಚೆನ್ನಾಗಿರುತ್ತೆ. ಸೊ ನಾವು ಕಾಯಿ ಹಾಲು ಅಂತಲೇ ಅಲ್ಲ, ಬೇರೆ ವೆಜಿಟೇಬಲ್ಸ್ ಹಾಗೂ ಬೇರೆ ಥರ ಏನಾದರೂ ಮಾಡ್ಕೊಂಡು ಕಾಯಿ ಚಟ್ನಿ ಇದೆಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನಿಮ್ಗೇನು ಇಷ್ಟ ಆಗುತ್ತೋ ಅದನ್ನು ಮಾಡ್ಕೋಬೋದು. ಇವಾಗ ರಾಗಿ ಹಿಟ್ಟನ್ನು ಬೇಯಕ್ಕೆ ಇಟ್ಟಿದ್ನಲ್ವ ಅದು ಬೆಂದಿತ್ತು. ಇವಾಗ ಅದು ಬಿಸಿಯಾಗಿರುವಾಗಲೇ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪನೋ ಎಣ್ಣೆನೋ ಸವರ್ಕೊಂಡು ಅದನ್ನು ಚೆನ್ನಾಗಿ ನಾದ್ಕೋಬೇಕು. ಯಾಕಂದರೆ ಒಂದೊಂದು ಸರಿ ಮುದ್ದೆ ಮಾಡಿದಾಗ್ಲೂ ಅದನ್ನ ತಿರ್ದಾಗ್ಲೂ ಅಲ್ಲಿ ಇಲ್ಲಿ ಒಂದು ಗಂಟಿರ್ಬೋದು. ಸೊ ಗಂಟಿದ್ದರೆ ಅದು ಒತ್ತುವಾಗ ಅಲ್ಲಿ ಇಲ್ಲಿ ಸಿಕ್ಕಾಕೊಂಡು ಶಾವಿಗೆ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರನೇ ಒಂದು ಸರಿ ನಾವು ಚೆನ್ನಾಗಿ ನೋಡಿಕೊಂಡು ನಾದ್ಕೊಂಡು ಆಮೇಲೆ ನಾವು ಶಾವಿಗೆನ ಒತ್ತಬೇಕು. ಶಾವಿಗೆ ಪಾತ್ರೆಗೆ ಸ್ವಲ್ಪ ಎಲ್ಲ ತುಪ್ಪನೋ ಎಣ್ಣೆನೋ ಸವರ್ಬಿಟ್ಟು ನಾದಿಟ್ಟಿರೋ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಶಾವಿಗೆನ ಒತ್ತಿದರೆ ತುಂಬ ಹಗುರವಾಗಿ ಬರುತ್ತೆ. ಕೈಯನ್ನು ಜಾಸ್ತಿ ಪ್ರೆಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇದು ಸಾಫ್ಟಾಗಿ ಹಿಟ್ಟಾಗಿರೋದ್ರಿಂದ ನಿಧಾನಕ್ಕೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಈ ನಿಧಾನಾಗಿ ಸ್ವಲ್ಪ ಸಾಫ್ಟಾಗಿ ಹಿಟ್ಟನ್ನು ಮಾಡಿಕೊಂಡ್ರೆ ಎಷ್ಟು ಹಗುರವಾಗಿ ಹಿಂಗೆ 2 ನಿಮಿಷಕ್ಕೂ ಒಂದೊಂದು ಸರಿ ಶಾವಿಗೆನ ಒತ್ಬೋದು, ಅಷ್ಟು ಹಗುರವಾಗಿ ಬರುತ್ತೆ. ಸೊ ನೋಡಿದ್ರಲ್ವ ವೀಕ್ಷಕರೇ, ಎಷ್ಟು ಚೆನ್ನಾಗಿ ರಾಗಿ ಶಾವಿಗೆನ ಮಾಡಿದೆ ಅಂತ. ಸೊ ನಿಮಗೆಲ್ಲ ಏನಾದರೂ ಈ ವಿಡಿಯೋ ಇಷ್ಟ ಆಯ್ತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಮುಂದಿನ ವಿಡಿಯೋದಲ್ಲಿ ಒಳ್ಳೊಳ್ಳೆ ರೆಸಿಪಿಗಳನ್ನ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಆಮೇಲೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.